ನಾವು ಗಮನಿಸಬೇಕಾಗಿದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಯ್ತೀವಿ, ಅಲ್ಲಿಂದ ಮಾಡ್ತೀವಪ್ಪ ನಾವು ಅನ್ನುವಂಥ ಒಂದು ದಿಟ್ಟ ನಿರ್ಧಾರಕ್ಕೆ ಬಂದಿದ್ದರಿಂದಾಗೆ ಇನ್ನೂ ಇದು ಧರ್ಮಸ್ಥಳದ ಕೇಸ, ನಾವು ಸ್ವಚ್ಛ ಆಯಿತು, ಹೊರಗೆ ಬಂದೀವಿ, ಮಾಡಿದ್ವಿ ಅನ್ನೋಂಥ ಮಾತುಗಳು ಕೇವಲ ಒಂದು ತಮಗೆ ತಾವು ಸಮಾಧಾನ ಮಾಡ್ಕೊಳ್ಳೋಂಥ ವಿಷಯ ವಿನಃ ಅದು ಪೂರ್ಣ ಸತ್ಯ ಅಲ್ಲ ಅನ್ನೋದು ಈಗ ನಡೆಯುತ್ತಿರುವಂಥ ಘಟನೆಗಳು ಸ್ಪಷ್ಟ ಆಗ್ತಾಯಿದೆ. ಮತ್ತು ವಕೀಲರಂತೆ ಎಲ್ಲರೂ ಬೆನ್ನತ್ತಿ ಬಿಟ್ಟಿದ್ದಾರೆ. ಅದರಲ್ಲೂ ಸುಪ್ರೀಂ ಕೋರ್ಟ್ ಜಡ್ಜಸ್ಸು, ವಕೀಲರು ಎಲ್ಲರೂ ಬಂದು ಬೆನ್ನತ್ತಿದ್ದಾರೆ. ಇದನ್ನು ಇಲ್ಲ ಸತ್ಯ ಹೊರಗೆ ಬರಲಿ, ಅನ್ಯಾಯ ಆಗಿದ್ದಲ್ಲೇ ಅನ್ಯಾಯಕ್ಕೆ ಇದು ಯಾರು ಕಾರಣ ಅನ್ನೋದು ನಾವು ಕಂಡು ಹಿಡಿತಾನೆ ನಿಲ್ಲಿಸುವುದಿಲ್ಲ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕಾದರೂ ತಲೆನೂವಿನ ವಿಷಯನ ಯಾಕಪ್ಪ ಬೇಕಾಗಿದೆ ನಮಗಂತೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ವೀರೇಂದ್ರ ಹೆಗಡೆ ಪರ ಮಾತಾಡೋದು, ಸಿದ್ದರಾಮಯ್ಯನವರು ಮೌನ ಆಗಿರೋದು, ಮತ್ತೊಂದು ರೀತಿ ಮಾತಾಡೋದು, ಅವ್ರಿಗೂ ತೊಂದರೆ ಆಗಿದೆ ಬೇಡಪ್ಪ ಇದು ಈ ವಿಷಯ ಅಂತೇಳಿ. ಬಟ್ ಇದು ಹೈಕೋರ್ಟಿನ ಮಧ್ಯ ಎಂಟ್ರಿಯಿಂದಾಗೆ ಇದು ಮುಂದುವರಿತಾ ಇದೆ ಅನ್ನೋದು ಸಹಿತ ಅಷ್ಟೇ ಗಮನಿಸಬೇಕಾಗಿದೆ. ಹೀಗಾಗಿ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇರುವಂಥದ್ದು ಯಾವುದೇ ಸರ್ಕಾರ ಒಪ್ಪಿ ನೇಮಿಸಿದಷ್ಟೇ ವಿನಃ ಆ ಒತ್ತಡ ನಿರ್ಮಾಣ ಮಾಡಿದವರು ಇವರೆಲ್ಲ. ಈ ಒತ್ತಡಕ್ಕೆ ಇನ್ನೂ ಕ್ಲಿಯರ್ ಪರಿಪೂರ್ಣವಾದ ಉತ್ತರ ದೊರೆತಿಲ್ಲ. ಅದಕ್ಕೆ ಇನ್ನೂ ಸಮಯ ತೊಗೊಳ್ತದೆ. ಅಲ್ಲಿ ನಾವು ಈ ಚರ್ಚೆಗಳನ್ನ ಮಾಡ್ತಾನೆ ಇರಬೇಕಾಗಿದೆ. ಯಾಕಂದ್ರೆ ಇಲ್ಲಿ ನಾವು ಮೌನ ವಹಿಸಿದ್ರೆ ಸತ್ಯ ಮುಚ್ಚೋಗೋ ಸಾಧ್ಯತೆಗಳು ಭಾಳ ಇದ್ದಾವೆ. ಯಾಕಂದ್ರೆ ಇಲ್ಲಿ ಎದುರಾಳಿಗಳು ಭಾಳ ಪ್ರಬಲರಿದ್ದಾರೆ. ಅವ್ರ ಹಿಂದೆ ಬರೀ ದುಡ್ಡು ಎಷ್ಟೇ ಇಲ್ಲ. ದುಡ್ಡು ಎಷ್ಟೇ ಇತ್ತಪ್ಪ ಅಂತಂದ್ರೆ ಇವತ್ತು ದರ್ಶನ್ ಸಹಿತ ಒಳಗೆ ಹೋಗಿಬಿಟ್ರು. ಗೊತ್ತಂದ್ರೆ ನಿಮಗೆ ದರ್ಶನ್ನ ಎಂಥ ಒಂದು ಕೇಸಲ್ಲೇ ಆ ಒಂದು ಚಿತ್ರದುರ್ಗದ ಕೊಲೆ ಮಾಡಿದ ಕೇಸ್ನಲ್ಲೇ ಇವತ್ತು ಶಿಕ್ಷೆ ಅನುಭವಿಸುವಂಥದ್ದು ಮತ್ತು ಕೋರ್ಟಲ್ಲಿ ಬಿದ್ದು ಇವತ್ತು ಶಿಕ್ಷೆ ನಿಶ್ಚಿತವಾಗಿ ಅನುಭವಿಸ್ತಾ ಇದ್ದಾರೆ ಅಂದರೆ ವಕೀಲರ ಅದು ತಜ್ಞರು ಹೇಳ್ತಾ ಇದ್ದಾರೆ. ಇವತ್ತು ಅಂಥ ದುಡ್ಡಿದ್ದಂಥ ಒಬ್ಬ ಮೆಗಾ ಸ್ಟಾರ್ ಅಥವಾ ಒಬ್ಬ ಸೆಲೆಬ್ರಿಟಿ ಇದ್ದಂಥ ವ್ಯಕ್ತಿಗೆ ಇವತ್ತು ಕೋರ್ಟ್ ಇದ್ದಿದ್ದು ಒಂದು ನಿಶ್ಚಿತವಾಗಿಯೂ